ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಫ್ರಿಜ್ಜನ್ನು ಕ್ಲೀನಪ್ ಮಾಡಬೇಕು ಅಂತ. ಸೊ ಅದ್ರ ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು. ಇದು ನೋಡಿ ಯಾವ ರೀತಿ ಗಲೀಜಾಗಿದೆ ಅಂತ. ಇದನ್ನೆಲ್ಲ ನೀಟಾಗಿ ಕ್ಲೀನಪ್ ಮಾಡಿಕೊಂಡಷ್ಟು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಮತ್ತು ಫ್ರಿಜ್ಜು ಜಾಸ್ತಿ ಸ್ಮೆಲ್ ಬರೋದಿಲ್ಲ. ಇಲ್ಲಿ ಸ್ವಲ್ಪ ಗಲೀಜು ರೀತಿ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ಅಷ್ಟಾಗಿ ಏನು ಸ್ಮೆಲ್ ಬರೋದಿಲ್ಲ. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದಂತಹ ಐಟಮ್ಸ್ಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು ಮತ್ತು ವಾಶ್ ಮಾಡಬೇಕಾದಂತಹ ಫ್ರಿಜ್ ಟೂಲ್ಸ್ಗಳು ಏನೇನಿದೆ ಅದನ್ನೆಲ್ಲ ಹೊರಗಡೆ ಇಟ್ಟಿದ್ದೀನಿ ನೋಡಿ. ಸೊ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಾ ವಾಷಿಂಗ್ ಮಿಷಿನ್ಗೆ ನೀರನ್ನು ಕನೆಕ್ಟ್ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ನೀರು ತರಬೇಕು ಅಂದರೆ ನಾನು ಅಲ್ಲಿ ಹೋಗಿ ತೊಗೊಂಡು ಬರಬೇಕು ಆ ಮನೆ ಹತ್ರ. ಸದ್ಯಕ್ಕೆ ಇವಾಗ ಇಲ್ಲೇ ವಾಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತೊಳೆದಿರೋದೆಲ್ಲ ಇಲ್ಲಿ ಇಟ್ಕೋತಾ ಇದ್ದೀನಿ. ಪ್ಲಸ್ ಇವನ್ನೆಲ್ಲ ಇಲ್ಲಿ ವಾಶ್ ಮಾಡಿ ತಕ್ಷಣಕ್ಕೆ ತೊಳೆದು ಇಲ್ಲೇ ಇಡ್ತಾ ಇದ್ದೀನಿ. ಸೊ ಬೇಗ ಕೆಲಸ ಆಗಬೇಕು. ಆಲ್ಮೋಸ್ಟು 20 ನಿಮಿಷ ಆಗೇ ಬಿಡ್ತು. ಟೈಮ್ ನೋಡಿ, ನಾನು ಸ್ಟಾರ್ಟ್ ಮಾಡಿದಾಗ 12:40 ಆಗಿತ್ತು. ಇವಾಗ ಕರೆಕ್ಟಾಗಿ 1 ಗಂಟೆ ಆಗಿದೆ. 20 ನಿಮಿಷ ಹಿಡಿದಿದೆ. ಸೊ ಬೇಗ ಕೆಲಸ ಮುಗಿಸ್ಕೋತೀನಿ. ಇದೆಲ್ಲ ತೊಳೆದು ಎತ್ತಿಟ್ಬಿಟ್ರೆ ನೆಕ್ಸ್ಟು ಇದನ್ನು ನೀಟಾಗಿ ಡ್ರೈ ಮಾಡಬೇಕು, ಒಣಗಿಸ್ಬೇಕು ಬಟ್ಟೆಲಿ ಒರೆಸ್ಬಿಟ್ಟು. ನೆಕ್ಸ್ಟು ಆ ಐಟಮ್ಸ್ಗಳನ್ನೆಲ್ಲ ಫುಡ್ ಐಟಮ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡಬೇಕು. ಕೆಲಸಗಳು ಜಾಸ್ತಿ ಬಾಕಿ ಇವೆ. ಬೇಗ ಕೆಲಸಗಳು ಮುಗಿಸ್ಕೋಬೇಕು. ನೋಡೋಣ, ಬೇಗ ಕೆಲಸಗಳು ಮುಗಿಸ್ತೀನಿ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah. ಗೈಸ್, ನೀವು ಫ್ರಿಜ್ಜಿನ ಒಂದು ಟೂಲ್ಸ್ಗಳನ್ನ ನೀವು ವಾಶ್ ಮಾಡಬೇಕು ಅಂದಾಗ, ಅದನ್ನು ತೊಳಿಬೇಕು ಅಂದಾಗ ಸ್ಕ್ರಬ್ಬರು ಅಥವಾ ನೀವು ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ವಾಶ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡ್ಯಾಮೇಜ್ಗಳು ಆಗೋದಿಲ್ಲ ನೋಡಿ. ನಂತರ ನೀವು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಪ್ ಮಾಡಿಬಿಡಿ. ಆವಾಗ ಯಾವುದೇ ರೀತಿಯಾಗಲೂ ಡ್ಯಾಮೇಜ್ ಆಗೋದಿಲ್ಲ. ಒಂದ್ಸತಿ ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ರೀಪ್ಲೇಸ್ಮೆಂಟ್ ಮಾಡೋದಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇವಾಗ ಅರ್ಧಂಬರ್ಧ ಕೆಲಸ ಆಗಿದೆ. ಇನ್ನೂ ಸ್ವಲ್ಪ ಕೆಲಸಗಳಾಗಬೇಕು. ಸಾಮಾನು ಲಿಸ್ಟ್ ಬರ್ಕೊಟ್ಟಿದ್ದೆ. ಒಂದು 3 to 4 ಐಟಮ್ಸ್ ಸಿಕ್ಕಿಲ್ಲ. ಇನ್ನೆಲ್ಲ ತೊಗೊಬಂದಿದ್ದಾರೆ ನೋಡಿ. ಸೊ ಆಮೇಲೆ ಕೌಂಟ್ ಮಾಡಬೇಕು. ಸದ್ಯಕ್ಕೆ ಇವಾಗ ಇದನ್ನು ಬೇಗ ನೋಡಿ. ನೀರೆಲ್ಲ ಹಿಂಗೆ ಇರುತ್ತೆ. ಇದೇ ರೀತಿ ಮಡಗಿದ್ರೆ ಜಾಸ್ತಿ ದಿನ ಇರೋದಕ್ಕಾಗಲ್ಲ. ಜಾಸ್ತಿ ದಿನ ಏನಾಗುತ್ತೆ, ಸ್ಮೆಲ್ ಬಂದುಬಿಡುತ್ತೆ ಫ್ರಿಜ್ಜಲ್ಲಿ. ಅದಕ್ಕೋಸ್ಕರ ಫುಲ್ಲು ಡ್ರೈ ಮಾಡಿಬಿಟ್ಟು ನೀಟಾಗಿ ಕಾಟನ್ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ನಂತರ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಎಷ್ಟೇ ದಿನ ಆದರೂ ಕೂಡ ಫ್ರಿಜ್ ಸ್ಮೆಲ್ ಬರೋದಿಲ್ಲ. ನಾವು ಫ್ರಿಜ್ ನೋಡಿ ಈಗ ಓಪನ್ ಆಗಿ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು. ಇವಾಗ ಇಲ್ಲಿ ಕ್ಲೀನಪ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನೆಲ್ಲ ಜೋಡಿಸಿಬಿಟ್ಟು ಇದರಲ್ಲೆಲ್ಲ ಒಂದೊಂದು ಬಾಕ್ಸ್ಗೆ ಹಾಕೋದನ್ನೆಲ್ಲ ಬಾಕ್ಸ್ಗೆ ಹಾಕಿ ಇಡಬೇಕು. ಸೊ ಆದಷ್ಟು ನೋಡ್ತೀನಿ ಬಾಕ್ಸ್ಗೆ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಹಾಗೆ ಇರುತ್ತೆ. ಏನು ಹುಳ ಗಿಳ ಸೇರೋದಿಲ್ಲ, ಆಮೇಲೆ ಹಾಳಾಗೋದಿಲ್ಲ. ಬೇಗ ಹುಳ ಸೇರೋದಿಲ್ಲ ಅನ್ನೋದಕ್ಕಿಂತ ಹಾಳಾಗೋದಿಲ್ಲ ಆಹಾರ ಅಂತ ಹೇಳ್ಬೋದು.
ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಸ್ವಲ್ಪ ನಿಧಾನವಾಗಿ ನಾವು ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಸ್ಕ್ರ್ಯಾಚ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆಲ್ಮೋಸ್ಟ್ 2 ರಿಂದ 3 ಅವರ್ ಆದರೂ ಹಿಡ್ದೇ ಇರುತ್ತೆ. ಇದು ಡಬಲ್ ಡೋರ್ ಆಗಿರೋದ್ರಿಂದ ಆ್ಯಂಡ್ ಎಕ್ಸ್ಟ್ರಾ ಕೆಲಸ ನನಗೂ ಇದೆ. ಸೊ ಸ್ವಲ್ಪ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿಸ್ಕಿ ಅಂತಲೇ ಅನಿಸ್ಬೋದು. ಬಟ್ ನೀವು ಆದಷ್ಟು ಬೇಗ ಕೆಲಸಗಳನ್ನ ಮಾಡ್ಕೋತಾ ಹೋಗ್ಬೋದು. ನನಗಿಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ಎಕ್ಸ್ಟರ್ನಲ್ ಕೆಲಸಗಳನ್ನ ಮಾಡಿಕೊಂಡು ಇವನು ಮಾಡಬೇಕು ಅಂದಾಗ ನನಗೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿತು ಅಂತಲೇ ಹೇಳ್ಬೋದು. ಮತ್ತು ಒಂದು ಸತಿ ಕ್ಲೀನ್ ಮಾಡಿದ್ವಿ 1 ಮಂತಲ್ಲಿ 1 ಸತಿ ಅಂದರೆ ಅದು ತುಂಬ ಫ್ರೆಶ್ ಆಗಿರಬೇಕು, ಕ್ಲೀನಪ್ ಆಗಿರಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ಇವಾಗ ನೋಡಿ ಬಾಕ್ಸ್ಗಳಿಗೆಲ್ಲ ಐಟಮ್ಸ್ಗಳನ್ನ, ಈಗ ಹಾಳಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ತುಂಬ ದಿನ ಈಗ ಒಂದು ಸತಿ ನಾನು ಫ್ರಿಜ್ಗೆ ಇವತ್ತು ಕ್ಲೀನಪ್ ಮಾಡಿದ್ದೀನಿ ಅಂದರೆ ಒಂದು 15 ಡೇಸ್ವರೆಗೂ ಇಟ್ಟಿರುವಂತಹ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿರ್ಬೇಕಲ್ವ, ಅದಕ್ಕೋಸ್ಕರ ಒಳ್ಳೊಳ್ಳೆ ರೀತಿಯಾದಂಥ ಸೊಪ್ಪು ತರಕಾರಿ ಹಣ್ಣು ಇವನ್ನೆಲ್ಲ ಒಂದು ಕವರು, ಆದಷ್ಟು ಕವರ್ಗೆ ಹಾಕೋದಿದ್ರೆ ಕವರ್ಗೆ ಅಥವಾ ಬಾಕ್ಸ್ಗೆ ಹಾಕೋದಿರೋ ಬಾಕ್ಸ್ಗಳಿಗೆ ಈ ರೀತಿ ಹಾಕಿ ಎತ್ತಿಟ್ಟಿರ್ತೀನಿ ನಾನು. ಫ್ರಿಡ್ಜ್ ಆರ್ಗನೈಸ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಕೂಡ ನೀವು ರೆಫರ್ ಮಾಡಿ. ಸೊ ಫ್ರಿಡ್ಜ್ ಆರ್ಗನೈಸ್ ಇಷ್ಟು ಬೇಗ ಮುಗ್ದಿದೆ. ಬೇರೆ ಬೇರೆ ಕೆಲಸಗಳ ಜೊತೆಗೆ ಇದನ್ನು ಕೂಡ ಮಾಡಿದ್ದೀನಿ ಕಂಪ್ಲೀಟಾಗಿ. ಒಟ್ಟಿನಲ್ಲಿ ಇನ್ನು 1 ತಿಂಗಳು ಫ್ರಿಡ್ಜ್ ಆರ್ಗನೈಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಚೋಟಾ ಕ್ವೀನ್ ನೋಡಿ ಏನೋ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ಯಾ ಖುಷಿ? ನೋಡ್ತಾ ಇದೆಯಾ? ಏನದು ಏನದು? ಅವಳಿಗೆ ಎಗ್ ಅಂದ್ರೆ ತುಂಬ ಇಷ್ಟ, ಅದಕ್ಕೋಸ್ಕರ ನೋಡ್ತಾ ಇದ್ದಾಳೆ. ಮೊಟ್ಟೆಯನ್ನು ಇವಾಗ ನಾಗರ ಪಂಚಮಿ ಇರೋದ್ರಿಂದ ನಮ್ಮ ಮನೇಲಿ ಇನ್ನೂ 1 ವಾರ ಇಲ್ಲ. ಸೊ ನಾಗರ ಪಂಚಮಿ ಮುಗಿದ್ಮೇಲೆ ಫುಲ್ಲು ಇಲ್ಲಿ ಕಂಪ್ಲೀಟಾಗಿ ಮೊಟ್ಟೆಗಳು ತುಂಬಿರುತ್ತೆ. ಆವಾಗ ಈ ತರಕಾರಿ ಐಟಮ್ಸ್ ಅಷ್ಟೊಂದು ಕಾಣಿಸಲ್ಲ. ತರಕಾರಿ ಐಟಮ್ಸ್ ಒಂದು 15 ದಿನಕ್ಕೆ ಆಗೋಷ್ಟು ತಂದು ಇಟ್ಕೋತೀವಿ. ಇವಾಗ ತರಕಾರಿ ಮತ್ತು ಸೊಪ್ಪು ಎಲ್ಲ ಬೇಕಾಗಿರೋದ್ರಿಂದ ಇಷ್ಟು ಕಂಪ್ಲೀಟಾಗಿ ಮುಗ್ದಿದೆ. ನನಗೆ ಇನ್ನೊಂದೇನೆಂದರೆ ಆರ್ಗನೈಸ್ ಮಾಡೋದು ಅಂದರೆ ತುಂಬ ಇಷ್ಟ.
ಬಟ್ ಇನ್ನೂ ಆರ್ಗನೈಸ್ಗೆ ಬಾಕ್ಸ್ಗಳು ಅವೆಲ್ಲ ತರಿಸಿಲ್ಲ, ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀವಿ. ಸೊ ಇನ್ಕಮ್ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ನಾನು ಎಲ್ಲರೂ ಒಂದು ಕಡೆ ಇನ್ಕಮ್ ಮಾಡಿದ್ರೆ ಸೊ ಇದಕ್ಕೂ ನಾನು ದುಡ್ಡು ಹಾಕ್ಬೋದು. ಬಟ್ ಇನ್ಕಮ್ ಇಲ್ಲ ಅಂದರೆ ಇನ್ನೇನು ದುಡ್ಡು ಹಾಕಕ್ಕೆ ಹೋಗಲಿ. ಸೊ ಅದಕ್ಕೆ ಹೀಗೆ ಇದೆ. ಸೊ ಆರ್ಗನೈಸಿಂಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.